ఇది నా డ్రీమ్ ప్రాజెక్ట్. ఒక రకంగా చెప్పాలంటే వన్స్ ఇన్ అ లైఫ్ టైం ప్రాజెక్ట్. దీనికి ఎంత కష్టపడాలో అంత కష్టపడతాను. I'll make everyone proud. Most importantly, యుద్ధం అంటూ మొదలు పెట్టాక కంటికి కనపడాల్సింది టార్గెట్ మాత్రమే. ఇది నా డ్రీమ్ ప్రాజెక్ట్. ఒక రకంగా చెప్పాలంటే వన్స్ ఇన్ అ లైఫ్ టైం ప్రాజెక్ట్. దీనికి ఎంత కష్టపడాలో అంత కష్టపడతాను. I'll make everyone proud. Most importantly, యుద్ధం అంటూ మొదలు పెట్టాక కంటికి కనపడాల్సింది టార్గెట్ మాత్రమే. ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ. ಯಾರಿಗೇನು ಸಹಾಯ ಸಿಗಲ್ವೋ ಅಂಥವ್ರಿಗೆ ನಾವು ಸಹಾಯ ಮಾಡಬೇಕು. ಅಸಹಾಯಕರ ಪರವಾಗಿ ನಿಲ್ಬೇಕು, ವಂಚಿತರ ಪರವಾಗಿ ನಿಲ್ಬೇಕು. ಅವ್ರಿಗೋಸ್ಕರ ನೀನೇನಾದ್ರೂ ಮಾಡಿದ್ರೆ ಅವ್ರ ಪ್ರೀತಿ ಸದಾ ನಿನ್ ಮೇಲಿರುತ್ತೆ. ಅವ್ರ ಎಲ್ಲರ ಹಾರೈಕೆಯಿಂದ ನಿನ್ ಜೀವನ ಇನ್ನೊಬ್ಬರಿಗೆ ಮಾದರಿಯಾಗಿರುತ್ತೆ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟು. ನನ್ನ ಗೆಲುವನ್ನ, ನನ್ನ ಸಾಧನೆನ ಸಮಾಜದ ದುರ್ಬಲರು ಹಾಗೂ ವಂಚಿತರ ಖುಷಿಗೋಸ್ಕರ ಮೀಸಲಿಡ್ತೀನಿ. ಅವ್ರಿಗೆಲ್ಲ ಸಹಾಯ ಆಗ್ಲಿ. ನಾನೊಬ್ನೇ ಬೆಳೆಯೋಕ್ಕೋಸ್ಕರ ನಾನು ಯಾವತ್ತೂ ಪ್ರಯತ್ನ ಪಡಲ್ಲ. ವಂಚಿತರ ಹಕ್ಕನ್ನ ಕೊಡಿಸೋಕ್ಕೋಸ್ಕರ ಕೆಲಸ ಮಾಡ್ತೀನಿ, ಶ್ರಮ ಪಡ್ತೀನಿ. ಕಟ್ಟೆ ಕಟ್ಟುತ್ತೇವಾ ನಾವು ಮನಸ ಕಟ್ಟುತ್ತೇವಾ. ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ. ಒಡೆದ ಮನಸ್ಸುಗಳ ಕಂಡ ಕನಸುಗಳ. ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು. ಪ್ರತಿ ಮಗುವಿಗೂ ಓದೋ ಹಕ್ಕಿರ್ಬೇಕು. ಅಕಸ್ಮಾತ್ ನಿಮ್ಮಂತ ಮೇಲ್ನೋರ್ ಸಹಾಯ ನಮಗ್ ಸಿಗದೇ ಇದ್ರೂ ಪರವಾಗಿಲ್ಲ. ಆದ್ರೆ ದಯವಿಟ್ಟು ನಾವು ಶ್ರಮ ಪಟ್ಟು ನಡೆಯುವಂತ ದಾರಿಗೆ ಅಡ್ಗಾಲ ಹಾಕೋದಕ್ಕೆ ಬರಬೇಡಿ. ಈ ಸಮಾಜ ಬದಲಾಗಬೇಕಪ್ಪ. ಈಗ ಪ್ರತಿ ಸರ್ಕಾರಿ ಕಚೇರಿಯಲ್ಲೂ ಭ್ರಷ್ಟಾಚಾರ ಇದೆ. ಪ್ರತಿ ಸರ್ಕಾರಿ ಕಚೇರಿಯಲ್ಲೂ ಸಾರ್ವಜನಿಕರಿಗೆ ಎಲ್ಲೋದ್ರೂ ಕೂಡ ಅವ್ರಿಗೆ ಸರಿಯಾದಂಥ ಮಾಹಿತಿ ಸಿಗ್ತಿಲ್ಲ. ಅದಕ್ಕೋಸ್ಕರ ಈಗ ನಾವೇನು ಮಾಡ್ತಾಯಿದ್ದೀರಿ, ಸಹಾಯವಾಣಿಯನ್ನು ಒಂದು ಪ್ರಾರಂಭ ಮಾಡ್ತಾಯಿದ್ದೀರಿ. ಯಾವುದೇ ವ್ಯಕ್ತಿ ಯಾವುದೇ ಸಮಸ್ಯೆಯಲ್ಲಿದ್ದರೂ ಕೂಡ ತಕ್ಷಣ ನಮಗೆ ಸಹಾಯವಾಣಿಗೆ ಕರೆ ಮಾಡಿದ್ರೆ ನಾವು ಉಚಿತವಾಗಿ ಸ್ಪಂದಿಸೋದಕ್ಕೆ ತಯಾರಾಗಿದ್ದೀರಿ. ಇವಾಗ ಸುಮಾರು 5,000ದಿಂದ 6,000 ಜನ ಯುವಕರು ಒಟ್ಟುಗೂಡಿ ಕರ್ನಾಟಕದಲ್ಲಿ ಇರುವಂಥ ಭ್ರಷ್ಟಾಚಾರ, ಸುಲಿಗೆ, ಅತ್ಯಾಚಾರದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಸಿಗಬೇಕಾಗಿರೋಂಥ ಸೌಲಭ್ಯಗಳನ್ನು ಸಿಗೋದಕ್ಕೆ ಯುವಕರು ಒಟ್ಟುಗೂಡಿ ಒಂದು ಸಹಾಯವಾಣಿ ಮಾಡೋದಕ್ಕೆ ಒಂದು ಪ್ರಾರಂಭ ಮಾಡಿದ್ದೀರಿ. ಯಾವ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಾರೆ, ಯಾವ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರಿಗೆ ಸಿಗಬೇಕಾಗಿರೋ ಸೌಲಭ್ಯಗಳು ಕೊಡ್ತಾ ಇಲ್ಲ, ಯಾವ ಗ್ರಾಮ ಪಂಚಾಯಿತಿಗಳಲ್ಲಿ ಭ್ರಷ್ಟಾಚಾರ ಸುಲಿಗೆ ನಡೀತಿದೆ, ಯಾವ ಗ್ರಾಮಗಳು ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿನ ಕುಂಠಿತ ಮಾಡಿದ್ದಾರೆ, ಅದನ್ನು ಎಲ್ಲವನ್ನು ಸರಿ ಮಾಡೋದಕ್ಕೆ ರಾಜ್ಯ ಮಟ್ಟದಲ್ಲಿ ಸಹಾಯವಾಣಿಯನ್ನು ಪ್ರಾರಂಭ ಮಾಡಿದ್ರಿ. ಈಗ ಸುಮಾರು ಒಂದು 3 ಕಡೆ ಸಹಾಯವಾಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀರಿ. ಇನ್ನು ಉಳಿದಂಥ ದಿನಗಳಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ಸಹಾಯವಾಣಿನ ಸುಮಾರು 5,000ರಿಂದ 6,000 ಜನ ಯುವಕರು ಒಟ್ಟುಗೂಡಿ ಒಂದು ಹೊಸ ಕರ್ನಾಟಕ, ಹೊಸ ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ನಾವು ಸಿದ್ಧ ಮಾಡಿಕೊಂಡಿದ್ದೀವಿ. ಸಹಾಯವಾಣಿ ನಂಬರು 7349494444. ಈಗ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ, ಬ್ಯಾಟಂಪುರ ವಿಧಾನಸಭಾ ಕ್ಷೇತ್ರ, ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದ್ದೀರಿ.